ಆತ್ಮೀಯರೇ, AWR ಸಾಹೇಬ್ರೆ, ನಾನು ನಿಮ್ಮ ಹತ್ರ ಹೇಳ್ತಾ ಇರೋಂಥದ್ದು, ಲಾಲಿಪಾಪ್ ತಿನ್ಕೊಂಡು ಇರ್ಲಿಕ್ಕೆ ನಾವು ಸಣ್ಣ ಸಣ್ಣ ಮಕ್ಕಳಲ್ಲ. ಇಲ್ಲಿ ಇರ್ತಕ್ಕಂಥ ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆ ಅಷ್ಟು ದೊಡ್ಡ ಸಮಸ್ಯೆ, ಅದು ತಮಗೂ ಕೂಡ ಗೊತ್ತಾಗಿದೆ. ಆದರೆ ನಮ್ಮ ಈ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅನ್ನೋದು ಕಂಪ್ಲೀಟ್ ಆಗಿ ಕೆಲಸವನ್ನು ಮಾಡಬೇಕು, ಮತ್ತೆ ನೀವು ಪ್ಯಾಚ್ ವರ್ಕ್ ಮಾಡೋದು ಕೆಲಸವನ್ನು ಮಾಡಬಾರ್ದು. ಹಾಗಾಗಿ ಜೊತೆಗೆ ಇನ್ನೊಂದು ಹೇಳ್ತೀನಿ, ಈಗ ಏನು ಪ್ಯಾಚ್ ವರ್ಕ್ ಮಾಡ್ತಾರೆ ಕೆಲಸವನ್ನು ದಯವಿಟ್ಟು ತಡೆ ಹಿಡಿಬೇಕು. ಆ ಕೆಲಸವನ್ನು ತಡೆ ಹಿಡಿಬೇಕು. ನಮಗೆ ಬೇಕಾಗಿರೋದು ಕಂಪ್ಲೀಟ್ ಮರುಡಾಂಬರೀಕರಣ ಆಗುವಂಥ ಕೆಲಸವನ್ನು ನಾವು ಆಟೋ ಸಂಘದವರು ಏನು ಕೇಳ್ತೀವಿ ಅದಕ್ಕೆರಡು ಸೇರಿಸಿ ಉತ್ತರವನ್ನು ಅಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿ. ಸೊ ದಯವಿಟ್ಟು ಮತ್ತೊಮ್ಮೆ ಸರ್ ಎಲ್ಲರೂ ಅಲ್ಲಿಗೆ ಅಮ್ಮತ್ತಿಗೆ ಹೋಗುವಂಥ ಕೆಲಸವನ್ನು ಮಾಡಿ. ಇವಾಗ ನೀವು ಆಟೋದಲ್ಲಿ ಬಂದಿದ್ದೀರಲ್ಲ, ಎಷ್ಟು ದೂರ ಹೆಂಗಿತ್ತು ನಿಮ್ದು ಪ್ರಯಾಣ ಇಲ್ಲಿ ಅಂತ ಹೇಳೋದು? ನೀವು ಕಷ್ಟ ಇದೆ, ನಾವು ರೆಗ್ಯುಲರ್ ಆಗಿ ಹೋಗಿ ಬರ್ತಾ ಇರೋದಿಲ್ಲ. ಒಂದ್ಸಲ 200 ರೂಪಾಯಿ ಬಾಡಿಗೆ ಅಮ್ಮತ್ತಿ ಹೋದ್ರೆ ರಿಟರ್ನ್ ಬರೋದು 1000 ರೂಪಾಯಿ ಖರ್ಚು ಮಾಡ್ಬೇಕು. ಯಾವ್ದಕ್ಕೆ? ರೋಡ್ ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದಾರೆ, ದೊಡ್ಡ ದೊಡ್ಡ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಒಂದು ರೋಡ್ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ರೋಡ್ ರೆಡಿ ಆಗ್ತದೆ. ಪ್ರಯತ್ನ ಮಾಡ್ತಾ ಇದ್ದಿಲ್ಲ, ಅಟೆಂಪ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಈಗ ಇಲ್ಲಿ ಗರ್ಭಿಣಿ ಮಹಿಳೆಯರನ್ನ ಕರ್ಕೊಂಡು ಹೋಗೋದು ಎಷ್ಟು ಕಷ್ಟ ಇದೆ ಆಟೋದವರಿಗೆ ಯೋಚನೆ ಮಾಡಿ. ರೋಡಲ್ಲಿ ಆಂಬುಲೆನ್ಸ್ ಅಲ್ಲಿ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ದಯವಿಟ್ಟು ಎಲ್ಲರೂ ಆಟೋ ತಗೊಂಡು ನಮ್ಮ ಜೊತೆನೆ ಎಲ್ಲ ಸೇರ್ಬಿಟ್ಟು ನಾವು ಒಂದು 10